ಒಂದು ಸ್ವಲ್ಪ ಹೊತ್ತು ನಿಮ್ಮ ಅಣ್ಣ ಅನ್ನೋದನ್ನು ಪಕ್ಕಕ್ಕೆ ಇಟ್ಟು ಹೇಳಿ ಸರ್. ಒಂದು ವಾರ ಆಯಿತು ಮುಖ್ಯಮಂತ್ರಿಯಾಗಿ, ಆರಂಭಿಕ ಪರ್ಫಾರ್ಮೆನ್ಸ್ ಹೆಂಗೆ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವ್ರು? ಇಷ್ಟೆಲ್ಲ ಮುಖ್ಯಮಂತ್ರಿಗಳನ್ನು ನೋಡಿದ್ದೀರಿ ನೀವು ನಿಮ್ಮ ಪೊಲಿಟಿಕಲ್ ಕರಿಯರ್ನಲ್ಲಿ. ಅಣ್ಣ ಅನ್ನೋದು ಪಕ್ಕಕ್ಕೆ ಇಟ್ಟು ಹೇಳಿ. ಅಲ್ಲ, ಅನ್ನದ ಪಕ್ಕಕ್ಕಿಟ್ಟು ಹೇಳೋದಾಯಿತು ಅಂತ ಅಂದರೆ ಉತ್ತಮವಾದಂಥ ಮಾರ್ಗದಲ್ಲಿ ಹೋಗ್ತಾ ಇದೆ. ಸವಾಲುಗಳಿದೆ, ಅದನ್ನು ನಿಭಾಯಿಸಬೇಕಾದಂಥ ಜವಾಬ್ದಾರಿ ಅವ್ರಿಗಿದೆ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಡೆ ನುಡಿ ತೀರ್ಮಾನಗಳೆಲ್ಲವನ್ನು ಕೂಡ ರಾಜ್ಯದ 7 ಕೋಟಿ ಜನ ಗಮನಿಸ್ತಾ ಇರ್ತಾರೆ ಅಂತಕ್ಕಂಥದ್ದನ್ನು ಇಟ್ಕೊಂಡು ಅವರು ಮುಂದಿನ ಹೆಜ್ಜೆಯನ್ನು ಹಾಕಬೇಕಾಗುತ್ತೆ. ವಿಪರೀತ ದೈವಭಕ್ತಿಯನ್ನು ಪ್ರದರ್ಶನ ಅನ್ನೋದಿಲ್ಲ, ತೋರಿಸ್ತಾ ಇದ್ದಾರೆ, ದೈವಭಕ್ತಿ ತೋರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಿ ಜೆ ಪಿಯವರು ಯಾರೋ ಮಾಡಿದ್ರೇನು ಆಶ್ಚರ್ಯ ಆಗ್ತಿರಲಿಲ್ಲ. ಕಾಂಗ್ರೆಸ್ ಮುಖ್ಯಮಂತ್ರಿಯೊಬ್ಬರು ಇಷ್ಟು ದೈವಭಕ್ತಿಯನ್ನು ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಭಾಳ ಚಿಕ್ಕ ವಯಸ್ಸಿಂದನೂ ಕೂಡ ದೈವಭಕ್ತಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ದೇವಸ್ಥಾನಗಳು ಹೋಗ್ತಕ್ಕಂಥದ್ದು ಇರ್ಬೋದು, ಪೂಜೆ ಇರ್ಬೋದು, ಎಲ್ಲವನ್ನೂ ಕೂಡ ಇವತ್ತಿಂದ ಮಾಡ್ಕೊಂಡು ಬಂದಂಥವ್ರಲ್ಲ. ಮೂಲತಃ ನಾವು ಹಿಂದೂ ಸಂಸ್ಕೃತಿನಲ್ಲಿ, ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಈಗೇನಾಗಿದೆ, ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಹೆಚ್ಚಿಗೆ ಇರೋದ್ರಿಂದ ಪ್ರತಿಯೊಂದು ಕ್ಷಣದ ಮಾಹಿತಿನೂ ಕೂಡ ನಿಮಗೆ ಬರ್ತಾನೆ ಇರ್ತದೆ. ಪೂಜೆ ಪುನಸ್ಕಾರ ಶಿವಕುಮಾರ್ಗೆ ನಮ್ಮ ಕುಟುಂಬಕ್ಕೆ ಹೊಸದೇನಲ್ಲ, ಮೊದಲಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಸೊ ಕನಕಪುರದಲ್ಲಿ ಪೂಜೆಗಳು ಮಾಡಿರೋದಿರ್ಬೋದು, ಹೋಮ ಮಾಡಿರೋಂಥದ್ದಿರ್ಬೋದು, ಎಸ್ ಎಂ ಕೃಷ್ಣರವ್ರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿರ್ಬೋದು, ನಮ್ಮ ಕಷ್ಟ ಕಾಲಗಳಲ್ಲಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತೇನಾಗಿದೆ ಅಂತ ಅಂದರೆ, ಶಿವಕುಮಾರ್ ಅವರು ಬೇರೆ ರೀತಿ ಪೂಜೆ, ದಿನ ಬೆಳಗ್ಗೆ ಇದ್ದರೆ ಪೂಜೆ ಮಾಡ್ತಾರೆ, ದಿನ ಮನೆಯಿಂದ ಎಲ್ಲರೂ ಪೂಜೆ ಮಾಡಿಕೊಂಡೇ ಬರ್ತಾರೆ, ಆದರೆ ಹೇಳೋದಿಲ್ಲ. ಪ್ರಚಾರ ಇರೋದ್ರಿಂದ, ಇವತ್ತು ಪ್ರಚಾರ ಮಾಧ್ಯಮಗಳು ಜಾಸ್ತಿ ಇರೋದ್ರಿಂದ, ನಿಮ್ಮಲ್ಲೂ ಪೈಪೋಟಿ ಇರೋದ್ರಿಂದ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ, ಅರ್ಥ ಬೇರೆ ಬೇರೆ ಬರುತ್ತೆ. ಎಸ್, ಯಾರೇ ಸಿ ಎಮ್ ಆದರೂ ಕೂಡ ಅವರು ಆಪ್ತ ವಲಯದಲ್ಲಿ ಯಾರಿರ್ತಾರೆ, ಎಕ್ಸಾಂಪಲ್ಗೆ ಯಡಿಯೂರಪ್ಪ ಆಗಿರ್ಬೋದು, ಅವ್ರ ಮಗನ ಮೇಲೆ ಆಗಿರ್ಬೋದು, ಅಥವಾ ಈಗ ಸಿದ್ದರಾಮಯ್ಯ ಅವರ ಮಗನ ಮೇಲೆ ಆಗಿರ್ಬೋದು, ಪ್ರತಿ ಬಾರಿ ಯಾರೇ ಸಿ ಎಮ್ ಆದರೂ ಕೂಡ ಅವರ ಆಪ್ತ ವಲಯದಲ್ಲಿ ಇರುವಂಥವ್ರ ಮೇಲೆ ಈ ವರ್ಗಾವಣೆ ದಂಧೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ನೀವು ಅದರಲ್ಲಿ ನಿಮ್ಮ ಹೆಸರು ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತೀರಾ ಹೇಗೆ ಅಂತ? ನಾನೆಲ್ಲದರಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಎಲ್ಲ ಜಂಜಾಟಗಳಿಂದ ದೂರ ಇರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್, ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಕ್ಯಾಬಿನೆಟ್